ನಮಸ್ಕಾರ ವೀಕ್ಷಕರೇ, ಇವತ್ತು ರಾಶಿ ಭವಿಷ್ಯದಲ್ಲಿ ಹೇಳಬೇಕಂದ್ರೆ ಕನ್ಯಾ ರಾಶಿ ಅಂತ ಹೇಳ್ತೀವಿ. ಇವತ್ತು ಈ ತಿಂಗಳಲ್ಲಿ ನಮಗೆ ಕನ್ಯಾ ರಾಶಿ ಯಾವ ಥರ ಇದೆ, ಯಾವ ಥರ ನಡೀತಾ ಇದೆ, ಯಾವ ಥರ ನಮಗೆ ಫಲ ಸಿಗುತ್ತೆ, ಯಾವ ಥರ ನಮಗೆ ಅನುಕೂಲ ಆಗುತ್ತಂತ ಕನ್ಯಾ ರಾಶಿಯವರು ಬುಧ ಅಧಿಪತಿ ಅಂತ ಹೇಳ್ತೀವಿ. ನೋಡಿ ಬುಧ ಅಂದ್ರೆ ಭಾಳ ಹೈಫೈವಾಗಿ ಮೆಂಡ್ ಇರುತ್ತೆ, ಹೈಫೈವಾಗಿ ಬುದ್ಧಿ ಇರುತ್ತೆ, ಹೈಫೈವಾಗಿ ನ್ಯಾಕ್ ಇರ್ತದೆ. ಅವನು ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಕಾಣಬೇಕಂದ್ರೆ ನನ್ನ ಲೈಫೇ ಆಗಿದೆ ಗುರುಗಳೇ, ನನ್ನ ಫ್ಯೂಚರೇ ಆಗಿದೆ ಗುರುಗಳೇ, ನಾನು ಏನು ಕೈ ಹಾಕ್ತೀನಿ ಕನ್ಯಾ ರಾಶಿಗೆ ನಮ್ಗೆ ಅನುಕೂಲ ಆಗುತ್ತೋ ಇಲ್ಲ ಅಂತ ಒಬ್ಬರಿಂದ ಪ್ರಸಂಗ ಬರುತ್ತೆ. ಕನ್ಯಾ ರಾಶಿಯವರು ಈ ವರ್ಷದಲ್ಲಿ, ಈ ತಿಂಗಳಲ್ಲಿ ಅವರಿಗೆ ಒಂದು ಒಳ್ಳೆ ನ್ಯಾಕ್ ಇದೆ, ಒಳ್ಳೆ ಬುದ್ಧಿ ಇದೆ. ಯಾಕಂದರೆ ಎಷ್ಟೋ ತಿಂಗಳುಗಳಿಂದ, ಎಷ್ಟೋ ವರ್ಷಗಳಿಂದ ಅವ್ರ ಮೈಂಡ್ ಬ್ಲಾಕ್ ಆಗಿರುತ್ತೆ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಜ್ಞಾಪಕ ಶಕ್ತಿ ಬರಲ್ಲ, ಮನಸ್ಸಿಗೆ ಒಂಥರ ನೆಮ್ಮದಿರಲ್ಲ ಅಂತ ನೋಡಿ. ಅಂಥವರಿಗೆ ಇದಕ್ಕೆ ಕನ್ಯಾ ರಾಶಿಯವರಿಗೆ ಗುರು ಮಹಾತ್ಮ ತುಂಬ ಚೆನ್ನಾಗಿದ್ದಾನ, ದೈವ ಬಲ ತುಂಬ ಚೆನ್ನಾಗಿದೆ. ಈ ತಿಂಗಳಲ್ಲಿ ನೀವು ಏನಾದರೂ ಒಂದು ಕೈ ಹಾಕ್ಬೇಕಂತ ಹೇಳಿದ್ರೆ ಹಿಂದೆ ಮುಂದೆ ನೋಡಬೇಡಿ, ಚಾಲೆಂಜ್ ಆಗಿ ಪ್ರಯತ್ನ ಮಾಡಿ, ನಿಮ್ಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಈ ತಿಂಗಳಲ್ಲಿ. ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಏನು ನರಳಿದ್ದೀವಿ, ಇಲ್ಲಿವರೆಗೆ ನಾವು ಏನು ದುಃಖ ಪಟ್ಟಿದ್ದೀವಿ, ಇಲ್ಲಿವರೆಗೆ ಏನು ತೊಂದರೆ ಪಟ್ಟಿದ್ದೀವಿ, ಅದು ನಮಗೆ ಹಿನ್ನೆಲೆಯಿಂದ ಆಗೋಗಬೇಕು. ಮುಂದೆ ನಮಗೆ ಯಾವುದು ಕೆಲಸ ಮಾಡಿದ್ರೆ ಅನುಕೂಲ ಆಗಬೇಕು. ಇವತ್ತು ಹೆಣ್ಣು ಮಣ್ಣು ಹೊನ್ನು ಮೂರು ಒಲಿಬೇಕು ಮನುಷ್ಯನಿಗೆ. ಹೆಣ್ಣು ಮಣ್ಣು ಹೊನ್ನು ಈ ಒಲಿಬೇಕಂದ್ರೆ ನಮಗೊಂದು ಒಳ್ಳೆ ಯೋಗ ಬೇಕು. ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ 100ಕ್ಕೆ 100 ನಿಮಗೆ ಒಲಿಯುತ್ತೆ, 100ಕ್ಕೆ 100 ನಿಮ್ಗೆ ಸಕ್ಸಸ್ ಆಗ್ತದೆ. ನೀವು ಇವತ್ತಿನ ವಿಚಾರದಲ್ಲಿ, ಇವತ್ತಿನ ಕೆಲಸದಲ್ಲಿ, ಇವತ್ತಿನ ಕಾರ್ಯದಲ್ಲಿ ಮುಂದೆ ವಿಫಲವಾಗಿ ನೀವು ಸಕ್ಸಸ್ ಆಗಬೇಕು. ನೀವು ಒಂದು ಒಳ್ಳೆಯದು ಒಂದು ಮೂಮೆಂಟಲ್ಲಿ ಕೂಡಬೇಕು, ಕೂಡಿದರೆ ನಿಮ್ಗೆ ಸಕ್ಸಸ್ ಆಗುತ್ತೆ. ಅದು ಹೇಳ್ತಾರೆ ನೋಡು, ಮೂರ್ತಿ ಚಿಕ್ಕದಾದರೆ ಕೀರ್ತಿ ಮಹಾದೊಡ್ಡ ವಸ್ತು ಅಂತ. ಈ ಥರದಲ್ಲಿ ನಿಮಗೆ ಒಂದು ಒಳ್ಳೆಯದನ್ನು ಕಾಣಬೇಕು, ಒಳ್ಳೆಯದನ್ನು ಯಾವಾರ ಆಗಬೇಕಂದ್ರೆ ನಾವು ಏನು ಮಾಡಬೇಕು ಗುರುಗಳೇ? ನಮ್ಮ ಲೈಫ್ ಆಗಿದೆ ಗುರುಗಳೇ, ನಮ್ಮ ಜೀವನ ಆಗಿದೆ ಗುರುಗಳೇ, ನಮ್ಮ ಟೈಮ್ ಆಗಿದೆ ಗುರುಗಳೇ, ನಾವು ಅಂದ್ಕೊಂಡಿದ್ದು ನಮಗೆ ಸಕ್ಸಸ್ ಆಗುತ್ತಿಲ್ಲ ಅನ್ನೋದು ಒಂದು ಪ್ರಸಂಗವನ್ನು 108% ಕಾಡ್ತಾ ಇರ್ತದೆ. ಮತ್ತು ಕನ್ಯಾ ರಾಶಿಯವರಿಗೆ ಇವತ್ತು ನೀಲಿ ಕಲ್ಲು ಭಾಳ ಒಳ್ಳೆಯದೈತಿ. ಇವ್ರ ಹೆಸರ ಪ್ರಕಾರದಲ್ಲಿ ಕನ್ಯಾ ರಾಶಿಯವರು ಬುಧ ಅಧಿಪತಿ ಇದ್ದಾನೆ, ಬುಧ ಭಾಳ ಒಳ್ಳೆಯವನಾಗಂತ ಮಾರ್ಗದರ್ಶನ ಇರುತ್ತೆ. ಇವರಿಗೆ ಪಚ್ಚೆ ಕಲ್ಲು ಅಂತ ಆಗುತ್ತೆ. ಪಚ್ಚೆ ಕಲ್ಲು ಅಂತ ಹೇಳ್ಬೋದು, ಹಸಿರು, ಇವರಿಗೆ ಗಿಣಿ ಕಲರ್ ಅಂತ ಹೇಳ್ತೀವಿ ನಾವು, ಹಸಿರು ಕಲರ್. ಇವರಿಗೆ ಕ್ಯಾರೆಟ್ ಪ್ರಕಾರದಲ್ಲಿ ಕೆಲವು ಧರಿಸ್ಕೊಂತಾರೆ. ನಮಗೆ 3 ಕ್ಯಾರೆಕ್ಟರ್ ಇದೆ, 5 ಕ್ಯಾರೆಕ್ಟರ್ ಇದೆ, 6 ಕ್ಯಾರೆಕ್ಟರ್ ಇದೆ. ಈ ತಿಂಗಳಲ್ಲಿ ನಾವು ಧರಿಸ್ಕೊಂಡ್ರೆ ಒಳ್ಳೇದಾಗುತ್ತೇನು ಗುರುಗಳೇ, ಒಳ್ಳೆ ಸಮಯ ಬರುತ್ತೇನು ಗುರುಗಳೇ, ಒಳ್ಳೆ ಟೈಮ್ ಬರುತ್ತೇನು ಗುರುಗಳೇ ಅಂತ ಪ್ರತಿಯೊಬ್ಬರು ಪಚ್ಚೆ ಕಲ್ಲದ ಬಗ್ಗೆ ಧರಿಸ್ಕೊಂತ ಒಂದು ಮಾರ್ಗದರ್ಶನ ಇರುತ್ತೆ. ಇವರಿಗೆ ಮನೆ ಕಟ್ಟಡ ಯೋಗ ಇದೆ, ಮದುವೆ ಯೋಗ ಇದೆ, ಬಿಸ್ನೆಸ್ ಯೋಗ ಇದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ, ವಿದೇಶ ಪ್ರಯಾಣ ಇದೆ. ನೀವು ಏನು ಮಾಡಿದ್ರೆ ಸತೆ ಇದು ಕನ್ಯಾ ರಾಶಿಯವರಿಗೆ ತುಂಬ ಸಖತ್ತವಾಗಿ ಒಳ್ಳೆಯದು ಮಾರ್ಗದರ್ಶನ ಇರುತ್ತೆ. ನೀವು ಭಿಕ್ಷುಕರಿಗೆ ಮತ್ತು ನೋಡಬೇಕಂದ್ರೆ ವೃದ್ಧರಿಗೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಏನಾದರೂ ಒಂದು ಅನ್ನದಾನವನ್ನು ಮಾಡಿ, ಏನಾದರೂ ಒಂದು ಹಣ್ಣುವನ್ನು ಕೊಡಿ, ಏನಾದರೂ ಅವರಿಗೆ ಒಂದು ಆಶ್ರಯ ಹೆಲ್ಪ್ ಮಾಡೋಂಥ ಒಂದು ಮಾರ್ಗದರ್ಶನ ಬಂದರೆ ಸತೆ ಕನ್ಯಾ ರಾಶಿಯವರು ನಿಮ್ಗೆ ಖಂಡಿತವಾಗಿ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ಈ ತಿಂಗಳ ಕನ್ಯಾ ರಾಶಿ ಪ್ರಕಾರದಲ್ಲಿ. ಮತ್ತು ನಿಮ್ಗೆ ಈ ಪಂಚಲೋಹದ ಖಡ್ಗ, ನವಗ್ರಹದ ಉಂಗುರ, ಇದರಲ್ಲಿ ಕೆಲವು ಗಿಡಮೂಲಿಕೆಯನ್ನು ಸಿದ್ಧಿ ಮಾಡಿ ನಿಮಗೆ ಪಂಚಲೋಹದ ಖಡ್ಗದಲ್ಲಿ ನಾವು ಕೊಡ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ. ಈ 9 ನವಗ್ರಹದ ಕಲ್ಲು ನಿಮಗೆ ನಾನು ಹೇಳ್ತಾನೆ ಇದ್ದೀವಿ. ಇವತ್ತು 12 ರಾಶಿಯವರು ತಗೊತಾರಲ್ಲ, 12 ರಾಶಿಯವರು 27 ನಕ್ಷತ್ರ 9 ಗ್ರಹಗಳು, ಇವರು ಪ್ರತಿಯೊಬ್ಬರನ್ನು ಈ ಪಂಚಲೋಹದ ಖಡ್ಗ, ನವಗ್ರಹದ ಉಂಗುರ ಪ್ರತಿಯೊಬ್ಬರು ತಗೊತಾ ಇದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಬೇಕನ್ನೋದು ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ಕಂಡ್ರೆ, ನಿಮಗೆ ಒಳ್ಳೆಯದನ್ನು ಆದರೆ ನೀವು 100 ಜನಗಳಿಗೆ ಒಂದು ಒಳ್ಳೆಯ ಸಹಕಾರ, ಒಳ್ಳೆ ಹೆಲ್ಪು, ಒಳ್ಳೆ ಮೂಮೆಂಟು. ನಾನು ಗುರುಗಳ ಹತ್ರ ಹೋಗಿದ್ದೆ, ನಾನು ಏನೋ ತೊಗೊಂಡೆ, ಏನೋ ಪರಿಹಾರ ಮಾಡಿದೆ, ನನಗೆ ಒಂದು ಒಳ್ಳೆಯದಾಯ್ತಪ್ಪ ಅಂತ ನೀವು ತಿಳ್ಕೊಂತೀರಿ ನೋಡು, ಅದೇ ನಿಮಗೊಂದು ಗ್ರೇಡ್ ಅಂತ ಹೇಳ್ಬೋದು. ಇವತ್ತು ಕನ್ಯಾ ರಾಶಿ ಪ್ರಕಾರದಲ್ಲಿ ದೈವ, ಹಣೆವಾರ, ಅದೃಷ್ಟ ತುಂಬ ಚೆನ್ನಾಗಿದೆ. ನೀವು ಧೈರ್ಯವಾಗಿ ಛಲ ಮಾಡಿ, ಧೈರ್ಯವಾಗಿ ಸಾಧನೆ ಮಾಡಿ, ನಿಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತಂತ ನಮ್ಮ ಮಾರ್ಗದರ್ಶನ. ಇನ್ನು ಯೂಟ್ಯೂಬ್ ವೀಕ್ಷಕರು ಇನ್ನು ಈ ತಿಂಗಳಲ್ಲಿ ಇನ್ನು ಏನೇನು ಕೇಳಬೇಕು, ಏನೇನು ನೋಡಬೇಕು, ಏನೇನು ನಿಮ್ಮ ಬಗ್ಗೆ ನೋಡಬೇಕಂದ್ರೆ ಈ ಯಾಡವನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಲಕ್ಷಾಂತರ ಜನ ನಮ್ಮ ಯಾಡ್ ಬಳಗಳು ಬರ್ತಾವೆ, ಲಕ್ಷಾಂತರ ಜನಗಳು ನಮ್ಮ ಕಾಂಟ್ಯಾಕ್ಟ್ ಆಗ್ತಾ ಇರ್ತಾರೆ. ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಾವು ಸತಿ ನಿಮಗೆ ಪ್ರತಿಯೊಂದು ವಿಚಾರ ಆಚಾರ ತಿಳ್ಕೊಬೇಕಾದ್ರೆ ಒಂದು ಟೈಮ್ ನೀವು ಪರಿಹಾರ ತೊಗೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.